ಮಮ್ಮಿ ಎಂತ ಮಾಡ್ತಿದ್ಯಾ? ನಾನಾ ರೆಡಿ ಆಗ್ತಾ ಇದ್ದೆ. ನೀನು ಮುಟ್ಟೋದಕ್ಕೆ ತಗೊಂಡೋಗ್ತೆ ನಾನು ಕೆಳಬಿಡೆ ಸಿಟ್ಟು ಬರ್ತದಕ್ಕೆ ನಿಂತ್ಕೊಂಡ್ರೆ. ಬೇಕಾದ್ರೆ ಸೋನು ಹಾಲು ತೆಗೆದುಕೊಂಡು ಬಂದ್ವಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನದ ಮೇಲೆ ಒಂದು ಸಿಂಪಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ನೋಡಿ ಎಷ್ಟೊಂದು ಬಿಸಿಲು. ಟೈಮ್ ಇನ್ನು 9 ಗಂಟೆ ಬೆಳಿಗ್ಗೆ. ಎಷ್ಟೊಂದು ಬಿಸಿಲು ನೋಡಿ ಇಲ್ಲಿ. ಸೊ ನಮ್ಮನೆ ಗಾರ್ಡನ್ ಏನಾಗಿದೆ ಗೊತ್ತಾ? ನೋಡಿ ಏನೂ ಇಲ್ಲ, ಒಂದೇ ಒಂದು ಪಾಟ್ ಇಟ್ಟಿದ್ದೀರಿ. ಜೊತೆಗೆ ಈ ಕಡೆ ತುಳಸಿ, ಹಾಗೆ ಅಲೋವೆರಾ ಮತ್ತು ಮನಿ ಪ್ಲ್ಯಾಂಟ್ ಇಷ್ಟೇ ಇಟ್ಟಿರೋದು ಬಾಲ್ಕನಿಯಲ್ಲಿ. ಎಷ್ಟೊಂದು ಪ್ಲ್ಯಾಂಟ್ಸ್ ಇತ್ತಲ್ವಾ, ಎಲ್ಲವನ್ನ ತೆಗೆದು ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮಕ್ಕಳಿಗೆ ಎಕ್ಸಾಮ್ ಆಗ್ತಾ ಇದೆ, ಸೊ ಹಾಗಾಗಿ ರೂಮಲ್ಲಿ ಓದ್ಕೊಳ್ತಿದ್ದಾರೆ. ಇವತ್ತು ಒಂದು ಕಡೆ ಹೋಗ್ಲಿಕ್ಕಿತ್ತು, ಸೊ ಹಾಗಾಗಿ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡಿರೋದು. ಸೊ ನಮ್ಮ ಮನೆಯ ಗಾರ್ಡನ್ ನೋಡಿ ಇಲ್ಲಿಟ್ಟಿದ್ದೀನಿ. ಯಾಕಂದರೆ ಮೊನ್ನೆ ಊರಿಗೆ ಹೋಗಿದ್ವಿ, ಬರಬೇಕಾದ್ರೆ ಎಲ್ಲ ಸುಟ್ಟೋಗಿತ್ತು. ಸೊ ಹಾಗಾಗಿ ಅಲ್ಲಿ ಬಿಸಿಲು ಜಾಸ್ತಿ ಬರುತ್ತೆ ಅಂತ ಹೇಳಿ ಹೊರಗಡೆ ಇಟ್ಟಿದ್ದೆ. ತುಂಬ ಜನ ಭಾಗ್ಯವಂತಿ ಬಗ್ಗೆ ಕೇಳ್ತಾ ಇದ್ದೀರಾ, ಬಟ್ ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ. ಮುಂದೆ ಬರುವಂತಹ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಒಂದು ಕಡೆ ಹೋಗ್ತೀನಿ ಅಂದಿದ್ನಲ್ಲ, ಅಲ್ಲಿಗೆ ಹೋಗೋಣ ಬನ್ನಿ. ಹಲೋ ಅದ್ವಿನ್. ಹೆಲೋ. ಎಲ್ಲಿಗೆ ಹೊರಟಿದ್ಯಾ? ನಾನು ಸೋನು ಕಾಣ್ಬೇಕು. ಸೊ ಆರ್ ಯು ರೆಡಿ? ನಮ್ಮ ಅದ್ವಿನ್ ಶರ್ಟ್ ನೋಡಿ, ಅದು ಬ್ಯಾಗ್ ತೋರಿಸು. 6 7 ಆ್ಯಂಡ್ ಅಗೇನ್ ಮತ್ತೆ ತೋರಿಸು. ಶೆಟ್ಟಿ. ಓಕೆ. ಮಮ್ಮಿ ಎಂತ ಮಾಡ್ತಿದ್ಯಾ? ನಾನಾ ರೆಡಿ ಆಗ್ತಾ ಇದ್ದೆ. ಇದು ಆಯಿಲ್ ಹಾಕೋ. ನೀನು ಅಷ್ಟೇ ರೆಡಿ ಆಗ್ತಿದ್ದೆ. ಎಲ್ಲಿಗೆ ಹೋಗಕ್ಕೆ? ಸೋನು ಮಗು ಕಾಮಕ್ಕೆ ಹೋಗ್ತಿದ್ಯಾ? ठीक है ಹಪ್ಪ ಕಷ್ಟ ಬಟ್ ಆರ್ ಯು ರೆಡಿ? ಫುಲ್ ಪ್ಯಾಕಪ್ಪ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ, ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಹಾಕೋ ಮಾಸ್ಕು. ಚಲೋ ಹೋಗುವ. ಸೊ ಇವಾಗ ನಾವು ನಮ್ಮ ಹೋಟೆಲಲ್ಲಿ ಒಂದು ದನ ಇದೆ, ಆ ದನ ಕರು ಹಾಕಿದೆ. ಸೊ ಹಾಗೆ ಮಕ್ಕಳಿಗೂ ಕೂಡ ಅದನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ನೋಡಿರಲಿಲ್ಲ. ಇವತ್ತಿಗೆ 3 ದಿನ ಆಗಿದೆ ಕರು ಹಾಕಿ. ಹಾಗೆ ಮಕ್ಕಳಿಗೂ ರಜೆ ಇದೆ ಅಲ್ವಾ, ಎಕ್ಸಾಮ್ಗೆ ಓದಿ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ಮಿಡಲಲ್ಲಿ ಸ್ವಲ್ಪ ಎಂಜಾಯ್ ಇರಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗೆ ಹೋಗಬೇಕಾದ್ರೆ ಅದಕ್ಕೆ ಸ್ವಲ್ಪ ಫುಡ್ ಕೂಡ ತೆಗೆದುಕೊಂಡು ಹೋಗಬೇಕು. ನೋ ಜ್ಯೂಸ್ ಇಲ್ಲ. ನೋ ಜ್ಯೂಸ್ ತಗೊಳ್ಳಿಕ್ಕಿಲ್ಲ. ये 44 का? ये वाला नहीं, बाजरी आप कम वाला बोला ना वो. कितना? 44. हाँ ये बाजरे है क्या? हाँ इसको बोलते बाजरी. ठीक है. वो ज्वार है गाय के लिए. ठीक है, वो 5 किलो दे. के दो के वो दो. ये 5 किलो दे एंड गेहूँ 5 किलो. 40 वाला. हाँ 40 वाला. ठीक है. ಏ ಜ್ಯೂಸ್ ಕೊಡ್ಸಲ್ಲ ನಾನು. ನೋ ನೋ ನೋ, ಇವತ್ತೊಂದು ದಿನ ಇಲ್ಲ, ದಿನ ಒಂದೇ ದಿನ ಹಾಕೋದು ನಿಂಗೆ. ಜ್ಯೂಸ್ ಕುಡುಕಿಲ್ಲ, ನಾನು ಕೊಡ್ಸಲ್ಲ. ಇದು ನಮ್ಮ ಮನೆ ಹತ್ತಿರದಲ್ಲಿರುವಂತಹ ಶಾಪು. ಇಲ್ಲಿ ಎಲ್ಲದು ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ. ಅಂದರೆ ಮೆಣಸಿನ ಪೌಡ್ರ್ ಇರ್ಬೋದು, ಹಳದಿ ಪೌಡರ್, ಆಯಿಲ್ ಎಲ್ಲ ಮಾಡಿ ನಮ್ಮ ಎದುರುಗಡೆನೇ ಮಾಡಿ ಕೊಡ್ತಾರೆ. ಹೊಸದಾಗಿ ಓಪನ್ ಆಗಿರುವಂಥ ಶಾಪ್. इतना पाउडर मत करो, इतना मत करो.
ತುಂಬ ಬಿಸಿಲು, ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಇಲ್ಲೇ ಬಂದ್ವಿ. ಏ ಆನು ಬಾಬು ಎಲ್ಲ ಎತ್ಕಣ್ಕಪ್ಪ ಬಾ. ಅತ್ತ ಗುದ್ದುದಿಲ್ಲ, ಅದಕ್ಕೀಗ ಮಗು ಇತ್ತಲ್ಲ, ಅದಕ್ಕೆ ಮಗಿನ ಹತ್ರ ಯಾರು ಹೋತ್ರ ಅಂತ. ಅರೆ 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 ಮಗು ಹೊಡಿ ಹೊಡವರೆ ಗುದ್ದು ಹೊಡ. ಪಪ್ಪೆ ಎಲ್ಲಿ ಸೋನು ಫಸ್ಟಿಗೆ ಇದನ್ನು ತಿಂತ ಇಲ್ಲಿ ನೋಡು. ಕೊಂಬ ಬಾ ಬರಲ್ಲ ಅದು ಮಗು ಬಿಡಲ್ಲ. ಕೊಂಬೆ ಅರೇ ಹೌದಾ, ನಾನು ನಿನ್ನ ಕಾಂಬಕ್ಕೆ ಬಂದದ್ದು. ಎಂತ ಮಾಡಲ್ಲ ನಿನ್ನ ಬಾಬುಗೆ. ಗಜ್ಜೆ ಎಲ್ಲ ಕಟ್ಟಿದ್ರು ಈಗಲೇ, ಗಜ್ಜೆ ಕಟ್ಟಿದ್ರೆ ಖಾಲಿ ಗಜ್ಜೆ. ವಾವ್, ಈ ಮಗುವಿಗೆ ಇವತ್ತಿಗೆ 3 ದಿನ ಆಗಿದೆ. 3 ದಿನದ ಮಗು ನೋಡಿ ಹೇಗಿದೆ ನಮ್ಮ ಸೋನು ಮಗು. ಸೋನು, ನಾನೇನು ಮಾಡಲ್ಲ, ಅದು ಅಂತ ಕಷ್ಟ ದೂರ ಹೋಗಿ ನಿಂತ್ಕೊಂಡೆ. ನಾ ಏನು ಮಾಡಲ್ಲ, ಬಾಯಿಲಿ ಗಂಬಟಿ ಗಂಬು ನೀನು ಮುಟ್ಟೋದಕ್ಕೆ. ಇಷ್ಟ ಆಯ್ತಾ? ಚಂದ ಆಯ್ತಾ ಮಮ್ಮ? ಪಪ್ಪ ಎಲ್ಲಿ? ಬಾಬು ಸೋನು ಕರ್ಕೊಂಡೋಗಪ್ಪ. ಕರ್ಕೊಂಡೋಗಿ ಅದಕ್ಕೆ ಹಾಲು ಎಂತ ಮಾಡ್ತೆ? ನೀ ಎಲ್ಲಿಂದ ಹಾಲು ಕೊಡ್ತೆ? ಎಲ್ಲಿಂದ ಕೊಡ್ತೆ? ಹೌದಾ, ಬರತ್ತಂತ ಪಿನ್ನೆಲ್ಲ ಹಾಕಿದ್ರಾ? ಅದು ಅಂತೂ ಫುಲ್ಲು ಭಯ ಪಡ್ಕೊಂಡ. ಬಾ ಮುಟ್ಟು, ಇರ್ಲಿ ಬಿಡು, ಅದು ವಾಶ್ ಮಾಡ್ತೆ ಡೋಂಟ್ ವರಿ. ಅದು ಮುಟ್ಟ, ಕೊಚ್ಚುದಿಲ್ಲ, ಈಚೆ ಬಾ. ಎಂತ ಮಾಡಲ್ಲ, ಅದು ಬರ್ಲಿಕ್ಕೆ ಆಗಲ್ಲ. ಕರ್ಕೊಂಡಪ್ಪ. ಸೋನು ಏನಾಯ್ತಾ? ನಾ ಏನು ಮಾಡತ್ತಾ? ಸೋನು ತಿಂಡಿ ತಗೊಂಡು ಬಂದಿದ್ದೆ ನಾನು. ಮಾತಾಡೋದು ಆನು ಅಲ್ಲ ಅದು. ಸೋನು ಮಗು ಅದು. ಚಲೋ हाँ रात्रि एल कट पूरा निकलता ऑटोमेटिक निकलता क्यों क्या बोलते रहता है हाँ ये वाला गाय निकलता है सोलो बांध के रखा था वो भी तोड़ दिया हाँ हाँ और अदर स्कूल छुट्टी आज हाँ सैटरडे छुट्टी ए मैडम मैडम ಮಾತಾಡು ಅವಳು ಫಸ್ಟ್ ನೋಡಿದ್ದಿ ಇವತ್ತು ನೋಡಿಲ್ಲ ಅವಳು ಅವ್ರು ಇಲ್ಲಿಯಾ ಇದ್ರಾ ಮೆಟೀರಿಯಲ್ ಓಕೆ ಸೋನಾ ಸೊ ನನ್ನ ಬೈಕ್ ನೋಡಿ ಎಷ್ಟು ಡಸ್ಟ್ ಆಗಿದೆ ಅಂತ ಹೇಳಿ ಇವಾಗೆಲ್ಲ ವಾಶ್ ಮಾಡ್ಕೊಂಡು ಹೋಗ್ಬೇಕು. ಸೋನು ಬಾಬು ಚಂದ ಆಯ್ತಾ? ಯಾಕೆ ಕೋಪ ನಿಂಗೆ? ಯಾಕೆ ಚಪ್ಪಲ್ ಬೇಡ ಅಂತ ಹೇಳ್ದೆ ಅದೇ ನಾನು. ಕಾಲು ಹೊಚ್ಚೋಯ್ಲಿಕ್ಕೆ ನಿಂಗೆ ಹಂಗೆ ಆಗ್ಬೇಕು. ನಾನು ಹೇಳಿಲ್ಲ ಅದು ಇಷ್ಟು ಹೈಟ್ ಚಪ್ಪಲ್ ಬೇಡ ಅಂತ ಹೇಳಿ. ಅದ್ರದ್ದು ಗಂಟೆ ಹೌದು ಮಾರೆ, ಅದೆಂತ ಬೀಗದಾ? ಈಗ ಕರುದು ಹೆಂಗೆ? ನಂಗೂ ತುಳಿತ್ಯಾ ಕರುದು ಹೆಂಗೆ? ಬಾರಿ ಕಷ್ಟ ಇತ್ತು ಮಾರ. ಬಳಿಯಕ್ಕ ಕಡದ ಯಾರು ವಿಕಾಸ್ ಕರುದ? ವಿಕಾಸ್ ಸೂಪರ್. ಈಗ ದೂರಿಂದ ಮಾಡಿ, ದೂರಿಂದ ಅಲ್ಲಿಂದ
ತೋರಿಸ್ಬೇಕ ಮಾಡ್ತೆ ಮಣ್ಣಿ ಇದುತ್ತದ. ತಗೊಂಡೋಗ್ತೆ ನಾನು ಹ್ಮ್. ತಗೊಂಡಪ್ಪ ಬೈ 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 ಏ ಕೆಳಬಿಡೆ ಸಿಟ್ಟು ಬರ್ತದಕ್ಕೆ ಏನು ನಿಂತ್ಕೊಂಡ್ರೆ ಹಾಂ ಆಗ್ಬಿಡು. ಭುಜ ಅದು ಕತ್ಕೊಳ್ಳಿ ಆಗತ್ತಾ ಅದು ಹೋಗೋದು ಎಂತ ಮಾಡಲ್ಲ ಹೋಗು ಧೈರ್ಯಂಗಿಲ್ಲ. ಅದು ಕರಿ ನೆಕ್ಕಣ್ಣಲ್ಲ ಅದಕ್ಕೆ ಚಲೋ ನೀ ಚೊಳಕು ಅಲ್ಲೇ ಬಕೆಟ್ ಇತ್ತಾರ ಅಲ್ಲೇ ಇಟ್ಕೋಣ ಅವನ ಪ್ಲೇಸ್ ಮಾತ್ರ ಹೊಡ್ಸ್ಕಂತ ಕಣೀಗ ಚಂದ ಮಾಡಿ ಹೊಡ್ಸ. ಸೊ ಫೈನಲಿ ಮನೆಗೆ ಬಂದ್ವಿ. ಬರಬೇಕಾದ್ರೆ ಸೋನು ಹಾಲು ತೆಗೆದುಕೊಂಡು ಬಂದ್ವಿ. ಇದು 3rd ಡೇ ಹಾಲು. ಹಾಂ ಐಸ್ ಕ್ರೀಮ್ ಮಾಡುವ ಅಂದರೆ ಗಿಣ್ಣು ಮಾಡೋಣ ಅಂತ ಹೇಳಿ ತೆಗೆದುಕೊಂಡು ಬಂದೆ. ಸೊ ಗಿಣ್ಣು ಮಾಡಿದರೆ ಅದರ ರೆಸಿಪಿ ಆದರೆ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, Like, share and subscribe. ಬೈ ಬಾಯ್ Everything is okay. ಬಾಯ್. Bye.